ಟಿಕೆಟ್ ಯಾವ ತರ ಇರುತ್ತೆ, ಆಫ್ಲೈನ್ ಟಿಕೆಟ್ ಎಲ್ಲ ನಿಮ್ಗೆ 100 rupees ಕೊಟ್ರೆ ನಿಮ್ಗೊಂದು ಶಾಪ್ ಇದಾರೆ. ಇದರಲ್ಲಿ ದರ್ಶನ ಬುಕ್ಕಿಂಗು. ಸ್ವಾಮಿ ಶರಣು. ಈ ದಿನ ನಾವು ಪುಲ್ಲಮೇಡಿನಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕ್ರೌಡ್ ಇದೆ. ಏನ್ ನ್ಯೂಸ್ ಅಲ್ಲಿ ತೋರಿಸ್ತಾ ಇದಾರೋ ಅದು ಸ್ವಲ್ಪ ಕ್ರೌಡ್ ಇದೆ. ಅಷ್ಟು ಮೇಜರ್ ಏನು ಕ್ರೌಡ್ ಇಲ್ಲ, ಸ್ವಲ್ಪ ಕ್ರೌಡ್ ಇದೆ. ನಾವು ಇಲ್ಲಿ 18 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇರೋದು. ಇಲ್ಲಿನ ಯಾವ್ಯಾವ ತರ ಪ್ರೊಸೀಜರ್ ಇರುತ್ತೆ, ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗೋದಿಕ್ಕೆ, ಆಮೇಲೆ ಏನ್ ಮತ್ತೆ ಸ್ಟೇಗಳು ಕೂಡ ಇದೆ ಇಲ್ಲಿ. ನಿಮ್ಗೆ 100 rupees ಕೊಟ್ರೆ ಒಂದ್ ನೈಟ್ ನಿದ್ದೆ ಮಾಡೋದಿಕ್ಕೆ ಪ್ಲಸ್ ಫ್ರೆಶ್ ಅಪ್ ಆಗೋದಿಕ್ಕೆಲ್ಲ ನಿಮ್ಗೆ ಇಲ್ಲಿ ಸ್ಟೇ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ 100 rupees ಕೊಡ್ಬೇಕು. ಇಲ್ಲಿ ಹೋಟ್ಲ್ ಅವರೆಲ್ಲ ನಿಮ್ಗೆ ನವೆಂಬರ್ ಮಂತ್ ಅಲ್ಲಿ ಆ ಟೈಮ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಅಪ್ಲೋಡ್ ಆಗ್ತಾ ಇರೋದು ಬಂದ್ಬಿಟ್ಟು ಜನವರಿ ಮಂತ್ ಅಲ್ಲಿ. ದಯಮಾಡಿ ಸ್ವಾಮಿಗಳು ಅಲ್ಲಿನ ಸಿಚುವೇಶನ್ ನಿಯರ್ ಯಾರು ಇರ್ತಾರೋ ಅವ್ರನ್ನ ಹೋಗಿ ಬರ್ತಾ ಇರೋರ್ನ ಅವ್ರ ಹತ್ರ ತಿಳ್ಕೊಂಬಿಟ್ಟು ತಾವುಗಳು ಹೋಗತಕ್ಕದ್ದು. ಇನ್ನೊಂದು, ಇಲ್ಲಿ ಸ್ಟೇಗಳು ಸಿಗುತ್ತೆ ನಿಮ್ಗೆ. ಯಾವುದೇ ರೀತಿಯಾದ ಹೊದಿಕೆಗಳ್ನ ಕೊಡೋದಿಲ್ಲ. ಓನ್ಲಿ ಚಾಪೆ ಕೊಡ್ತಾರೆ, ದಿಂಬು ಕೂಡ ಕೊಡೋದಿಲ್ಲ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ನೀವು ಇದು ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಪುಲ್ಮೇಡು ಯಾತ್ರೆ. ಇದು ದೊಡ್ಡ ಪಾದ ಅಂತಲೂ ಕರೆಯಲ್ಲ, ಈ ಕಡೆ ಚಿಕ್ಕ ಪಾದ ಅಂತಲೂ ಕರೆಯಲ್ಲ. ಇದು ಪುಲ್ಮೇಡು ಯಾತ್ರೆ. ನಾನು ಮುಂದೆ ನಿಮಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಂಡು ಕೊಡ್ತೀನಿ. ಇದು ಸ್ಪಾಟ್ ಬುಕ್ಕಿಂಗ್. ನಾನು ಆಮೇಲೆ ಅಲ್ಲಿ ಹೋಗಿ ತೋರಿಸ್ತೀನಿ ಹತ್ರದಿಂದ ಕ್ಲೀನ್ ಆಗಿ. ಈಗ ನಾನು ನಿಮ್ಗೆ ಸ್ಟೇಗೆ ಏನೇನಿದೆ ಅಂತ ತೋರಿಸ್ಕೊಂಡ್ ಕೊಡ್ತೀನಿ, ಬನ್ನಿ. ಸ್ವಾಮಿಗಳು ಬರೋವರಿಗೆ 100 rupees ಕೊಟ್ರೆ ನಿಮ್ಗೊಂದು ಚಾಪೆ ಕೊಡ್ತಾರೆ. ನೋಡಿ, ಈ ತರ ಚಾಪೆ ಇರುತ್ತೆ. ಈ ಚಾಪೆ ಇರುತ್ತೆ ನಿಮ್ಗೆ ಫ್ರೆಶ್ ಅಪ್ ಆಗೋದಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಪರ್ ಹೆಡ್ಗೆ 100 rupees ಚಾರ್ಜ್ ಮಾಡ್ತಾರೆ. ಇರುತ್ತೆ. ಅಂದ್ರೆ ಎಲ್ಲಾ ಸ್ವಾಮಿಗಳು ಜಸ್ಟ್ ಒಂದು ಮಂಚು ತರ ಹಾಕ್ಬಿಟ್ಟು ಚಾಪೆ ಅಷ್ಟೇ ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಹೊದಿಕೆ ಕೊಡೋದಿಲ್ಲ. ಮತ್ತೆ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದಕ್ಕೆಲ್ಲ ಬಾತ್ರೂಮ್ ಆಗಲಿ, ವಾಶ್ರೂಮ್ಸು ಎಲ್ಲ ಫೆಸಿಲಿಟಿ ಇದೆ. ಬಟ್ ಹೊದಿಕೆದೊಂದು ಪ್ರಾಬ್ಲಮ್ ಇದೆ. ನೀವೇನಾದರೂ ಹೋಗೋದಾದ್ರೆ ಒಂದು ಹೊದಿಕೆನ ತಗೊಂಡೋಗಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ. ಅದು ಓಪನ್ ಸ್ಪೇಸು, ಅಕ್ಕಪಕ್ಕ ಎಲ್ಲ ಕಾಡಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಸ್ಪಾಟ್ ಬುಕ್ಕಿಂಗ್ ಯಾವ ತರ ಆಗುತ್ತೆ ಅನ್ನೋದನ್ನ ನಾನೀಗ ತೋರ್ಸ್ಕೊಂಡ್ ಹೋಗ್ತೀನಿ. ಹೋಟ್ಲ್ ಇದೆಯಲ್ಲ, ಇಲ್ಲಿ ಹೋಟ್ಲುಗಳಿದಾವೆ. ಈ ಹೋಟ್ಲಿಂದ ನಿಮ್ಗೆ ಊಟ ನಾಷ್ಟ ಎಲ್ಲ ನೀವು ಇಲ್ಲಿ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಇಲ್ಲಿ ಈ ಸ್ಪಾಟ್ ಇಂದ 100 meters ಅಷ್ಟೇ ಇದೆ. ಪುಲಿಮೇಡು ದಾರಿಗೆ ಯಾರ್ಯಾರು ಹೋಗ್ಬೇಕು ಅಂತ ಇರ್ತಿರೋ, ಈಗ 18 kilometer ನಡಿಬೇಕು ಅಂತ, ಬೆಟ್ಟ ಹತ್ತಬೇಕು ಅಂತ ಇರ್ತಿರೋ, ಅವರಿಗೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ನಾನು ಅಲ್ಲೂ ನಿಮ್ಗೆ ಕ್ಲೀನ್ ಆಗಿ ತೋರಿಸ್ಬಿಟ್ಟು ಸಮೀಪ ಬರೋ ಅಂತವ್ರು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ತುಂಬಾ ಕೆಸರಿದೆ ಇಲ್ಲಿ. ಮಳೆ ಬಿದ್ದಿ ತುಂಬಾ ಮಳೆ ಬೀಳ್ತಾನೆ ಇದೆ, ಬೀಳುತ್ತೆ ಇವತ್ತು ಕೂಡ. ಇವಿ ನೋಡಿ, ಸುಮ್ಮನೆ ಅಲ್ಲಿಂದ ಬಂದ್ರೆ ಇಲ್ಲಿ ನಮ್ಗೆ ವರ್ಚುವಲ್ ಕ್ಯೂ ಅಂತ ಒಂದು ಚೌಕಿ ಮಾಡಿಫಿಕೇಶನ್ ಕೌಂಟರ್ ಕೂಡ ಇದು ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನಿಮ್ಗೆ ಆಫ್ಲೈನ್ ಅಲ್ಲಿ ಮಾಡ್ಕೊಡ್ತಾರೆ ಟಿಕೆಟ್. ನಾನು ತೋರಿಸ್ತೀನಿ, ನಾವು ತಗೊಂಡಿದೀವಿ, ನಾನು ತೋರಿಸ್ಕೊಂಡ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ಫಾರೆಸ್ಟ್, ಇದು ಫಾರೆಸ್ಟ್ ವೆರಿಫಿಕೇಶನ್. ಇದೆಲ್ಲ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ಮಾರ್ಗದಿಂದ ಹೋಗೋದಿಕ್ಕೆ ಅನುಮತಿ ಇರುತ್ತೆ. ಇಲ್ಲಿಂದ ಹೋಗ್ಬಹುದು ನಾವು ಫಾರೆಸ್ಟ್ ಒಳಗಡೆ.